ಗೌರವವಾಗಿ ವೇದಿಕೆ ಮೇಲೆ ಆಹ್ವಾನಿಸುತ್ತೇವೆ. ಅವರು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕು. ಈ ಸಮಾಜದಲ್ಲಿ ನಡೆಯುವಂತಹ ಎಲ್ಲ ತಲ್ಲಣಗಳಿಗೆ ಸ್ಪಂದಿಸಿ ತಮ್ಮ ವಾಕ್ಚಾತುರ್ಯದ ಮುಖೇನ ಈ ಸಮಾಜದ ಸಮಸ್ಯೆಗಳ ವಿರುದ್ಧ ಮಾತನಾಡುತ್ತಾ ವಿಚಾರವಂತರಾಗಿ ಪ್ರಗತಿಪರರಾಗಿ ನಮ್ಮ ನಾಡಿನ ಖ್ಯಾತ ವಾಗ್ಮಿಗಳಾಗಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ನಿಕೇತ್ ರಾಜ್ ಮೌರ್ಯರವರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳೆಗಳನ್ನ ಕೊಡೋದ್ರ ಮುಖಾಂತರ ಅವ್ರನ್ನ ವೇದಿಕೆಗೆ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೀವಿ. ಶ್ರೀಯುತ ನಿಕೇತ್ ರಾಜ್ ಮೌರ್ಯರವರಿಗೆ ಆತ್ಮೀಯವಾದಂತಹ ಸ್ವಾಗತಗಳು. ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ 1944 ಒಬ್ಬರು ನ್ಯಾಯಾಧೀಶರಾಗಿದ್ದರು. ಚಂದ್ರಶೇಖರ್ ಆಜಾದ್, ಸುಖದೇವ್, ಭಗತ್ ಸಿಂಗ್ ಇವರೆಲ್ಲ ಜೈಲಿಗೋ ಸಂದರ್ಭದಲ್ಲಿ ಇವರು ನ್ಯಾಯಾಧೀಶರಾಗಿದ್ದಂಥವ್ರು. ಬ್ರಿಟಿಷರ ಆಡಳಿತಾತ್ಮಕ ಎಲ್ಲ ಕುಂದುಕೊರತೆಗಳನ್ನ ಫಿಲಪ್ ಮಾಡಿಕೊಟ್ಟಂಥವ್ರು ಮತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಸ್ವತಂತ್ರ ಹೋರಾಟಗಾರರನ್ನ ಜೈಲಿಗೆ ಹಾಕಂತ BN ರಾವ್ ಅವರ ಹೆಸರು ಇವತ್ತು ಹೇಳ್ತಾರೆ. ಇದೊಪ್ಪಕ್ಕಾಗತ್ತಾ? 46 ಈ ದೇಶನೇ ಬಿಟ್ಟವರು. ನಾ ಇರಲ್ಲ ಈ ದೇಶದಲ್ಲಿ ಏನೋ ಮಾಡಕ್ಕೆ, ನಾವು ಮಾಡಿಗತ್ತ ಇಲ್ಲಿ ಮಾನ್ಮರಲ್ಲಿ ಹೋಗ್ತೀವಿ ಅಂತೇನು ಹೋದಂತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚಾಲೆಂಜ್ ಮಾಡ್ತಾರೆ. ಆದರೆ ಇದು ನಾವು ಯಾರನ್ನೂ ದ್ವೇಷ ಮಾಡಲ್ಲ. ಇವತ್ತು ಕೂಡ ಒಬ್ಬರು ಬುದ್ಧಿವಂತರನ್ನ ವರ್ಲ್ಡ್ ಬೆಸ್ಟ್ ಟ್ಯಾಲೆಂಟ್ ಅನ್ನೋಂಥ ವ್ಯಕ್ತಿನೂ ಕೂಡ ಇವತ್ತು ದ್ವೇಷ ಮಾಡೋಂಥದ್ದು, ಸಮಾಜದಲ್ಲಿ ಅಸಹನೆ ಹೋಗ್ತಕ್ಕಂಥದ್ದು, ಇದು ಇದೇನು ಸರಿನಾ ಅಂತ ನಾವು ಕೇಳ್ತೇವೆ ಅಷ್ಟೇ. ನಾವು ಯಾರನ್ನೂ ದ್ವೇಷ ಮಾಡ್ತಾ ಇಲ್ಲ. ಎಷ್ಟು ದಿನ ಈ ದ್ವೇಷ ಸಹಿಸ್ಬೋದು? ನಿಕೇತ್ ರಾಜ್ ಮೌರ್ಯರವರು BMTCಯ ಉಪಾಧ್ಯಕ್ಷರಾಗಿದ್ದಾರೆ. ಅವ್ರನ್ನ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೀರಿ. ಇದೀಗ ಅವರ ಮಾತುಗಳಿಗೆ ನಾವೆಲ್ಲರೂ ಸಹ ಕಿವಿಗಳಾಗೋಣ. ಚಳಿ ತುಂಬಾ ಮೈ ಕೊರಿತಾ ಇದೆ. ಪಾಪ ಯಾರು ಕೈ ಬಿಟ್ಟೇ ಇಲ್ಲ. ಎಲ್ಲರೂ ಬಹಳ ಭದ್ರವಾಗಿ ಕೈ ಹಿಡ್ಕೊಂಡು ಕೂತಿದ್ದಾರೆ. ಕೈ ಕಟ್ಟಿದ್ದೀರಿ ನಿಜ. ಶತಮಾನಗಳ ಕಾಲ ನಾವು ಹಿಂಗೇ ಕೈ ಕಟ್ಕೊಂಡಿದ್ವಿ ಅನ್ನೋದನ್ನು ಕೂಡ ಮರಿಬೇಡಿ. ಚಳಿಯಿಂದ ಕೈ ಕಟ್ಟಿದ್ದಲ್ಲ, ಭಯದಿಂದ ಕೈ ಕಟ್ಟಿದ್ವಿ. ನಮ್ಮ ಕೈಗಳು ಕಟ್ಟಿದ್ವು, ಬೆನ್ನುಗಳು ಬಾಗಿದ್ವು, ತಲೆ ಸದಾ ನೆಲವನ್ನೇ ನೋಡ್ತಾ ಇದ್ವು. ಯಾವತ್ತು ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಈ ದೇಶದ ಸಂವಿಧಾನವನ್ನ ಜಾರಿಗೊಳಿಸೋದಕ್ಕೋಸ್ಕರ ಮೇಲೆಂದು ನಿಂತರೋ ಅವತ್ತು ಕಟ್ಟಿದ ಕೈಗಳು ಮುಷ್ಟಿ ಆದವು. ಅವತ್ತು ನಮ್ಮ ಧ್ವನಿಗಳು ತೆರೆದು, ಅವತ್ತು ಹೋರಾಟದ ಕಿಚ್ಚು ಸಮಾಜದಲ್ಲಿ ಮೇಲೆ ಹೋಗೋದಕ್ಕೆ ಶುರುವಾಯಿತು. ಅವತ್ತು ಬಾಗಿದ ಬೆನ್ನು ಮೇಲೆ ಓಡಿತು, ತಗ್ಗಿಸಿದ ತಲೆ ಆಕಾಶದ ಕಡೆಗೆ ನಿಂತ್ಕೊಳ್ಳೋಕೆ ಸಾಧ್ಯ ಆಯಿತು. ಪ್ರೀತಿಯ ಬಂಧುಗಳೇ, ಇದು ಸಾಧ್ಯ ಆದದ್ದು ಯಾವುದರಿಂದ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸುಂದರವಾದ ಸಂವಿಧಾನದಿಂದ ಮಾತ್ರ ಸಾಧ್ಯ ಆಯಿತು ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ, ಜವಾಬ್ದಾರಿಯಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಸಭೆ ನೋಡಿ ಎಷ್ಟು ಚೆನ್ನಾಗಿದೆ. ಸಭೆಯಲ್ಲಿ ಹಿರಿಯರಾಗಿರುವಂತ ಅಮ್ಮ ಇದ್ದಾರೆ, ಮೋಟಮ್ನವರಿದ್ದಾರೆ, BB ಲಿಂಗಯ್ಯನವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ. 3 ಜನ 3 ಪಕ್ಷದಲ್ಲಿ, ವಿಭಿನ್ನ ಪಕ್ಷದಲ್ಲಿ ಇದ್ದವರು. 3 ಜನ ಒಬ್ಬರನ್ನೊಬ್ಬರು ಸೋಲಿಸಿದವರು. ಮಜಾ ನೋಡಿ ಎಷ್ಟು ಚೆನ್ನಾಗಿದೆ. ಈ 3 ಜನ ಒಬ್ಬರನ್ನೊಬ್ಬರು ಸೋಲಿಸಿದವರು, ಒಬ್ಬರ ಮೇಲೆ ಒಬ್ಬರು ಗೆದ್ದು ಬೀಗಿದವರು. ಆದ್ರೆ 3 ಜನ ವೇದಿಕೆ ಮೇಲೆ ಸಮಾನವಾಗಿ ಕೂತಿದ್ದಾರೆ. ಗೆದ್ದವರು, ಸೋತವರು, ಗೆದ್ದವರು ಎಲ್ಲ ಕೈ ಹಿಡಿದು ಹೇಳ್ತಾರೆ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಸಹೋದರ ಅಂತ ಹೇಳ್ತಾರಲ್ಲ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ ಕನಸಿನ ನಿಜವಾದ ಸಾಕಾರ ಈ ವೇದಿಕೆ ಮೇಲೆ ಆಗಿದೆ. ಅಂಬೇಡ್ಕರ್ ಕಂಡ ಕನಸಿದೆ. ನಾವು ಹೋರಾಟ ಮಾಡ್ತೀವಿ, ನಾವು ಎದುರುಗಡೆ ನಿಲ್ತೀವಿ, ನಾವು ಗೆಲ್ತೀವಿ, ನಾವು ಸೋಲ್ತೀವಿ. ಆದ್ರೆ ಎಲ್ಲ ಆದ್ಮೇಲೆ ವೇದಿಕೆ ಮೇಲೆ ಕೂತು ನಾವು ಈ ಸಮುದಾಯದ ಮುಂದೆ ನಿಂತಾಗ ಹೇಳ್ತೀವಿ, ಇವ್ರು ನನ್ನ ಅಕ್ಕ, ಇವ್ರು ನನ್ನ ಅಣ್ಣ, ಇವ್ರು ನನ್ನ ತಮ್ಮ,
ಈ ಭ್ರಾತೃತ್ವ ನಮ್ಮ ಸಮುದಾಯಗಳಲ್ಲಿ ಬೆಳಿಬೇಕು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು. ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿಸುವಂತ ವರ್ಗ ಇಡೀ ಭಾರತ ದೇಶದಲ್ಲಿದೆ. ಭಾರತ ದೇಶದಲ್ಲಿ ಎಷ್ಟಿದೆಯೋ ಹಾಗೆ ಜಗತ್ತಿನಾದ್ಯಂತ ಇರುವಂತ ವಿಚಾರವಂತರು, ಚಿಂತಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿನಿಮಾ ಹೀರೋ ತರ ಇದ್ರು ಅಂತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಡು ಹೇಳ್ತಿದ್ರು ಅಂತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ಯಾವುದೋ ಒಬ್ಬ ನಟ ಅಂತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೇಶದ ಶತಶತಮಾನಗಳಿಂದ ಶೋಷಣೆಯಲ್ಲಿ ಮುಳುಗಿದ್ದಂತ ಇಡೀ ಜನಸಮುದಾಯದ ಪಾಲಿಗೆ ಒಂದು ಆಶಾಕಿರಣವಾಗಿ ಮೇಲೆದ್ರು, ಒಂದು ಬೆಳಗುವ ಸೂರ್ಯನಾಗಿ ಮೇಲೆದ್ರು ಅನ್ನೋ ಕಾರಣಕ್ಕೋಸ್ಕರ ಇಡೀ ಜಗತ್ತಿನಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಜನ ಪ್ರೀತಿಸ್ತಾರೆ. ಇಡೀ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಕೇಳಿದ್ರೆ ಮೈ ಚಳಿಬಿಟ್ಟು ಎದ್ದು ನಿಂತ್ಕೊಳ್ಳುತ್ತೆ. ಮೂಡಿಗೆರೆ ಅಂತ ಈ ಪಟ್ಟಣದ ಕೇಂದ್ರ ಭಾಗದಲ್ಲಿ ಹಳ್ಳಿಯಿಂದ ಮೂಲೆಗಳಿಂದ ಇವತ್ತಿಗೂ ಕೂಡ ಯುವಕರು ಬಿಗ್ ಬಾಸ್ ಅನ್ನ ಬಿಟ್ಟು ಸೀರಿಯಲ್ಗಳನ್ನ ಬಿಟ್ಟು ಯಾಕೆ ಸೇರ್ತಾರೆ ಅಂತಂದ್ರೆ ಈ ವೇದಿಕೆಯ ಮುಂಭಾಗದಲ್ಲಿ ಬಾಬಾ ಸಾಹೇಬರ ಚಿಂತನೆ ನಡೆಯುತ್ತೆ, ಬನ್ನಿ ಕೇಳೋಣ ಅಂತ ಹೇಳಿ ಈ ಪ್ರಮಾಣದಲ್ಲಿ ಯುವಕರು ಸೇರ್ತಾರೆ. ಇದು ಅಂಬೇಡ್ಕರ್ ತಾಕತ್ತು, ಇದು ಅಂಬೇಡ್ಕರ್ ಚಿಂತನೆಗಿರುವಂತ ಶಕ್ತಿ, ಇದು ಅಂಬೇಡ್ಕರ್ ಈ ಸಮಾಜದ ಮೇಲೆ ಅವರು ಹೋಗಿ 16 ವರ್ಷಗಳಾದ ನಂತರ, ದಶಕಗಳಾದ ನಂತರ ಅವರು ಉಳಿಸ್ಕೊಂಡಿರುವಂತ ಪ್ರಭಾವ, ಅವ್ರ ಚಿಂತನೆಗಳ ನಮ್ಮ ಮೇಲಿರೋ ಪ್ರಭಾವ. ಮತ್ತೆ ನನಗೆ ಈ ವೇದಿಕೆ ಬಗ್ಗೆ ಮತ್ತೊಂದು ಖುಷಿ ಇದೆ. ಈ ವೇದಿಕೆ ಮೇಲೆ RSS ನವರು ಇದ್ದಾರೆ, ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ ನವರು ಇದ್ದಾರೆ, SDPI ನವರು ಇದ್ದಾರೆ, JDS ನವರು ಇದ್ದಾರೆ, ಕಮ್ಯುನಿಸ್ಟರು ಇದ್ದಾರೆ. ಈ ವೇದಿಕೆ ಮೇಲೆ ಎಲ್ಲ ಚಿಂತನೆಯವರು ಕೂಡ ಒಟ್ಟಿಗೆ ಸೇರಿದ್ದಾರೆ. ನಿಜ ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇದೇ ಆಗಿತ್ತು. ಚಿಂತನೆಗಳು ಬೇರೆ ಇರಬಹುದು, ವಿಚಾರಧಾರೆಗಳು ಬೇರೆ ಇರಬಹುದು, ಆದ್ರೆ ನಾವು ಶತ್ರುಗಳಲ್ಲ. ನೀನ್ ನಂಬಿರೋ ವಿಚಾರಧಾರೆ ಬೇರೆ, ನಾನ್ ನಂಬಿರೋ ವಿಚಾರಧಾರೆ ಬೇರೆ, ಆದ್ರೆ ನಾವೆಲ್ಲರೂ ಕೂಡ ಭಾರತದ ಪ್ರಜೆಗಳಾದ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಕೈ ಹಿಡ್ಕೊಂಡು ಒಟ್ಟಿಗೆ ಕೂರ್ಬೇಕು ಅನ್ನೋದು ಅಂಬೇಡ್ಕರ್ ಸಾಹೇಬರ ಚಿಂತನೆ ಆಗಿತ್ತು. ಬಹುಶಃ ಈ ವೇದಿಕೆ ಆ ಅಂಬೇಡ್ಕರ್ ಸಾಹೇಬರ ಕನಸಿಗೆ ಮತ್ತೊಂದು ಸಾಕಾರವನ್ನ ಇವತ್ತು ಮೂಡಿಗೆರೆಯ ಈ ವೇದಿಕೆ ಕೊಟ್ಟಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ನಿಜವಾಗಲೂ ನಾವು ಇದನ್ನು ಅಪ್ರಿಶಿಯೇಟ್ ಮಾಡಬೇಕು. ಎಲ್ಲ ಪಕ್ಷದವರು, ಎಲ್ಲ ಚಿಂತನೆಯವರು, ಎಲ್ಲ ರಾಜಕೀಯ ವಿಚಾರಧಾರೆಯವರು, ಪರಸ್ಪರ ವಿರೋಧಿಗಳಾಗಿ ಒಡೆದಾಡದವರು ಒಟ್ಟಿಗೆ ಕೂತ್ಕೊಳ್ಳೋದಿದೆಯಲ್ಲ, ಇದೇ ನಿಜವಾದ ಸೌಭಾಗ್ಯ. ಇದೇ ಭಾರತ ದೇಶದ ಸಂವಿಧಾನದ ಆಶಯ. ಅರ್ಥ ಮಾಡ್ಕೊಳ್ಳಿ. ಕೆಲವರು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ, ಕೆಲವರು ಸಂವಿಧಾನವನ್ನು ವಿರೋಧಿಸ್ತಾರೆ, ಕೆಲವರು ಧೈರ್ಯವಾಗಿ ಸಂವಿಧಾನದ ಬಗ್ಗೆ ಜನರ ಮುಂದೆ ನಿಂತು ಸಂವಿಧಾನನ ವಿರೋಧಿಸ್ತೀವಿ ಅಂತ ಹೇಳಲ್ಲ. ಸಂವಿಧಾನನ ಕಣ್ಗೊತ್ಕೊಳ್ತಾರೆ, ಸಂವಿಧಾನಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಆದ್ರೆ ಒಳಗಿಂದೊಳಗೆ ಈ ಸಂವಿಧಾನವನ್ನ ದುರ್ಬಲಗೊಳಿಸಬೇಕು ಅಂತ ಕಾಯ್ತಾರೆ. ಯಾಕೆ ಈ ಸಂವಿಧಾನದ ಮೇಲೆ ಇಷ್ಟು ದ್ವೇಷ ಇದೆ? ಯಾಕೆ ಈ ಸಂವಿಧಾನ ಕೆಲವರು ನಿದ್ದೆಗೆಡಿಸಿದೆ? ಯಾಕೆ ಈ ಸಂವಿಧಾನದ ಬಗ್ಗೆ ಈ ಪ್ರಮಾಣದ ಅಸಮಾಧಾನ ಅವರಲ್ಲಿದೆ ಅಂತಂದ್ರೆ ಅವರಿಗೆ ಬೇಕಾಗಿದ್ದ ಸಂವಿಧಾನ ಇದಲ್ಲ. ಈ ಸಂವಿಧಾನ ಅವ್ರಿಗೆ ಬೇಕಾಗಿರ್ಲಿಲ್ಲ. ಅವ್ರಿಗೆ ಏನು ಬೇಕಾಗಿತ್ತು ಅಂದ್ರೆ ಅಸಮಾನತೆ ಬೇಕಾಗಿತ್ತು. ಒಂದ್ ವೇಳೆ ಈ ಸಂವಿಧಾನ ಇವತ್ತು ಜಾರಿಯಲ್ಲಿ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ನೀವು ಯೋಚನೆ ಮಾಡ್ಬೋದು. ನೋಡಿ, ಈ ಸಂವಿಧಾನದಲ್ಲಿ ಪಾಪ ವಾಸುದೇವ್ ಭಟ್ರು ಕೂತಿದ್ದಾರೆ, ಈ ವೇದಿಕೆ ಮೇಲೆ ವಾಸುದೇವ್ ಭಟ್ರು ಕೂತಿದ್ದಾರೆ, ಇದೇ ವೇದಿಕೆಯಲ್ಲಿ ನಟರಾಜ್ ಗೌಡ್ರು ಕೂತಿದ್ದಾರೆ, ಇದೇ ವೇದಿಕೆಯಲ್ಲಿ ನಿಕೇತರಾಜ್ ಮೌರ್ಯ ಕೂತಿದ್ದಾರೆ, ಇದೇ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಕುಮಾರಸ್ವಾಮಿ ಅವರು ಕೂತಿದ್ದಾರೆ, ಇದೇ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಸುಂದರೇಶ್ ಕೂತಿದ್ದಾರೆ, ನಿಂಗಯ್ಯನವರು ಕೂತಿದ್ದಾರೆ, ಮೋಟಮ್ಮನವರು ಕೂತಿದ್ದಾರೆ. ಎಲ್ಲರೂ ಸಮಾನವಾಗಿ ಕೂತಿದ್ದೀವಿ. ಈ ಸಂವಿಧಾನ ಬರೋದಕ್ಕಿಂತ ಮುಂಚೆ 5000 ವರ್ಷ ಈ ದೇಶದಲ್ಲಿ ಇನ್ನೊಂದು ಸಂವಿಧಾನ ಇತ್ತು. ಆ ಸಂವಿಧಾನ ಇವತ್ತು ಜಾರಿಯಲ್ಲಿ ಇದ್ದಿದ್ರೆ ಈ ವೇದಿಕೆ ಮೇಲೆ, ಈ ಮೈಕ್ ಮುಂದೆ ನಿಕೇತರಾಜ್ ಮೌರ್ಯ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ, ನಮ್ಮ ವಾಸುದೇವ್ ಅವರು ನಿಲ್ತಾ ಇದ್ರು, ನಟರಾಜ್ ಗೌಡ್ರು ಅಲ್ಲಿ ಕೂತಿರ್ತಾ ಇದ್ರು, ಕುಮಾರಸ್ವಾಮಿ ಕೂರಿಸಿದೆ, ನಮ್ಮನ್ನ ಇವತ್ತು ಈ ಮೈಕ್ ಮುಂದೆ ನಿಲ್ಸಿದೆ, ಇವರನ್ನ ವಿಧಾನಸಭೆ ಕಳಿಸಿದೆ, ಮಂತ್ರಿಗಳನ್ನ ಮಾಡಿ ಇವ್ರನ್ನ ನೀವು ಆ ಓಟ್ ಕಳಿಸಿದ್ ಯಾಕೆ?
ಓಟ್ ಹಾಕಿ ಕಳಿಸಿದ್ದಲ್ಲೋ ಶೋಕಿ ಮಾಡ್ಲಿ ಅಂತಲ್ಲ. ನೀವೆಲ್ಲ ಇವ್ರಿಗೆ ಓಟ್ ಹಾಕಿ ಕಳಿಸಿದ್ ಯಾಕೆ ಅಂತಂದ್ರೆ ನನ್ನೂರಿನ ದೀನ ದಲಿತರ ಬದುಕು ಹೆಂಗಿರಬೇಕು, ಅವರ ರಸ್ತೆಗಳು ಹೆಂಗಿರಬೇಕು, ಅವ್ರ ಮಕ್ಕಳು ಕಲಿಯುವಂತ ಶಾಲೆಗಳು ಹೆಂಗಿರಬೇಕು, ಅವ್ರು ಹಾಕುವಂತ ಬಟ್ಟೆಗಳು ಹೆಂಗಿರಬೇಕು, ಅವ್ರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಸಮಾನತೆ ಸಿಗಬೇಕು, ಸಮಾಜದಲ್ಲಿ ಇವರೆಲ್ಲರೂ ಕೂಡ ಎಲ್ಲರಂತೆ ಒಟ್ಟಾಗಿ ಬಾಳಬೇಕು. ಅದಕ್ಕೆ ಯಾರಾದ್ರೂ ಅಡ್ಡಿಪಡಿಸಿದ್ರೆ ಅದರ ವಿರುದ್ಧ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಇವರು ಧ್ವನಿ ಎತ್ತಿ ಮಾತಾಡಬೇಕು. ಈ ಕಾರಣಕ್ಕೋಸ್ಕರ ಭಾರತದ ಸಂವಿಧಾನ ಇವರಿಗೆ ಶಕ್ತಿಯನ್ನು ಕೊಟ್ಟಿದೆ. ಸಂವಿಧಾನ ಒಂದು ವೇಳೆ ಜಾರಿ ಆಗದೆ ಹೋದ್ರೆ ಏನಾಗ್ತಾ ಇತ್ತು? ಸಂವಿಧಾನ ಜಾರಿ ಆಗದೆ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ರಾಜರತನ್ ಮತ್ತು ನಾನು ಒಂದೇ ವೇದಿಕೆ ಮೇಲೆ ಹಲವಾರು ಸಭೆಗಳಲ್ಲಿ ಮಾತನಾಡಿದ್ದೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಅವರು ಮಾತಾಡ್ಬೇಕಾದ್ರೆ ಅಂಬೇಡ್ಕರ್ ಅವರು ಒಂದ್ ಕಡೆ ಭಾಷಣ ಮಾಡಿದ್ದನ್ನ ನನಗೆ ಅವರು ಉಲ್ಲೇಖ ಮಾಡ್ತಾ ಇದ್ರು. ಬಾಬಾ ಸಾಹೇಬರು ಸಂವಿಧಾನವನ್ನು ಜಾರಿಗೊಳಿಸಬೇಕಾದ್ರೆ ಕಣ್ಣೀರು ಹತ್ತಿದ್ದಾರೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಜಾರಿಗೊಳಿಸಿದ ನಂತರ ಅನೇಕ ಕಡೆಗಳಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಸುಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಿಸಿದ್ದಾರೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಭೆಯ ಮುಂದೆ ನಿಂತು ಅದನ್ನ ವಿರೋಧಿಸ್ತಾ ಭಾಷಣ ಮಾಡ್ತಾ ಒಬ್ಬರು ಹೇಳ್ತಾರೆ, ವೆದರ್ ಕಾನ್ಸ್ಟಿಟ್ಯೂಷನ್ ಪ್ರಿವೈಲ್ ಆರ್ ಕಾನ್ಸ್ಟಿಟ್ಯೂಷನ್ ಡಸಂಟ್ ಪ್ರಿವೈಲ್ ಬಟ್ ಮನುಸ್ಮೃತಿ ಶಲ್ ಆಲ್ವೇಸ್ ಎಕ್ಸಿಸ್ಟ್ ಅಂತ ಮಾತನಾಡಿದ್ದಾರೆ. ಯಾಕೆ ಮಾತನಾಡಿದ್ರು ಆ ಮಾತುಗಳನ್ನ? ಯಾಕೆ ಮಾತಾಡಿದ್ರು ಅಂದ್ರೆ ಅವರಿಗೆ ಸಂಕಟ. ಸ್ವಾತಂತ್ರ್ಯ ಬಂದು ಇವತ್ತಿಗೆ 75 ವರ್ಷ ಕಳೆಯಿತು. 75 ವರ್ಷದ ಹಿಂದೆ ಒಬ್ಬ ಜಾಡಮಾಲಿ ಮಗನನ್ನ, ಜಾಡಮಾಲಿ ಹೆಂಡತಿಯನ್ನ ನೀವು ಹೋಗಿ ಮಾತನಾಡಿಸಿದ್ರೆ, ಏನಮ್ಮ ಗರ್ಭಿಣಿ ಆಗಿದ್ಯಾ ನೀನ್ ಹೊಟ್ಟೆ ಒಬ್ಬ ಗಂಡ ಮಗ ಹುಟ್ಟಿದ್ರೆ ಅವನ್ ಏನಾಗ್ಬೇಕು ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ, ಆ ಜಾಡಮಾಲಿ ಹೆಂಡತಿ ತನ್ನ ಗರ್ಭವನ್ನು ಮುಟ್ಕೊಂಡು ಹೇಳ್ತಾ ಇದ್ಲಂತೆ, ಸ್ವಾಮಿ ನನ್ನ ಗಂಡ ಮಲ ಹೊರತಾ ಇದ್ದಾರೆ ಸ್ವಾಮಿ, ನನ್ ಮಗಾನು ಮಲ ನನ್ನ ಮಗ ಕೆಳಗಡೆ ಕೇರಿಲಿ ಮಲ ಹೊರ್ತಾನೆ, ನನ್ನ ಮಗನಾದ್ರೂ ಮ್ಯಾಗಲ್ ಕೇರಿ ಹೊರ ಮಲ ಹೊರಬೇಕು. ಇಷ್ಟೇ ಸ್ವಾಮಿ ನನ್ನ ಕನಸು. ಚಮ್ಮಾರನ ಹೆಂಡತಿನ ಹೋಗಿ ಕೇಳಿದ್ರೆ ಏನಮ್ಮ ನಿನ್ ಮಗ ಏನಾಗ್ಬೇಕು, ನಿನ್ಗೊಬ್ಬ ಮಗ ಹುಟ್ಟಿದ್ರೆ ಆ ಮಗ ಏನಾಗ್ಬೇಕು? ಆ ತಾಯಿ ತನ್ನ ಗರ್ಭ ಮುಟ್ಕೊಂಡು ಹೇಳ್ತಿದ್ದ, ಸ್ವಾಮಿ ನನ್ನ ಗಂಡ ಚಪ್ಪಲಿ ಹೊಲಿತಾ ಇದ್ದಾನೆ, ನನ್ನ ಮಗನಾದ್ರೂ ಬಿಸಿಲಲ್ಲಿ ಕೂತ್ ಚಪ್ಪಲಿ ಹೊಲಿತಾ ಅವನ ಗಂಡ, ಮಗನಾದ್ರೂ ಒಂದು ಜೋಪಡಿ ಕೆಳಗಡೆ ಕೂತ್ ಚಪ್ಪಲಿ ಹೊಲಿಬೇಕು. ಇಷ್ಟೇ ಸ್ವಾಮಿ. ಕುಂಬಾರನ ಹೆಂಡತಿನ ಕೇಳಿದ್ರೆ, ಸ್ವಾಮಿ ನನ್ನ ಗಂಡ ದಿನಕ್ಕೆ 10 ಮಡಿಕೆ ಮಾಡ್ತಾವನೆ, ಮಗ ಒಂದು 20 ಮಡಿಕೆ ಆದ್ರೂ ಮಾಡ್ಬೇಕು. ಕುಂಬಾರನ ಹೆಂಡತಿ ಕನಸು. ಕುರಿ ಕಾಯುವ ಕುರುಬನ ಹೆಂಡತಿನ ಕೇಳಿದ್ರೆ, ಸ್ವಾಮಿ ನನ್ನ ಗಂಡ 500 ಕುರಿ ಮೇಯಿಸ್ತಾವನೆ, ನನ್ನ ಮಗ 1000 ಕುರಿ ಮೇಯಿಸ್ಬೇಕು. ಕುರಿ ಕಾಯುವ ಹೆಂಡತಿ ಕನಸು. ಗೊಲ್ಲನ ಹೆಂಡತಿನ ಕೇಳಿದ್ರೆ, ನನ್ನ ಗಂಡ ಸ್ವಾಮಿ 100 ದನ ಮೇಯಿಸ್ತಾವ, ನನ್ನ ಮಗ 500 ದನ ಮೇಯಿಸ್ಬೇಕು. ಗೊಲ್ಲನ ಹೆಂಡತಿ ಕನಸು. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿದ್ದಾರೆ. 75 ವರ್ಷದ ಹಿಂದೆ ಈ ದೇಶದ ತಳ ಸಮುದಾಯದವರನ್ನ ಕೇಳಿದ್ರೆ, ನನ್ನ ಮಗ ಕಸ ಪಾಚಬೇಕು, ನನ್ನ ಮಗ ಕೂಲಿ ಮಾಡಬೇಕು, ಜೀತ ಮಾಡಬೇಕು, ಮಡಿಕೆ ಮಾಡಬೇಕು, ಮಣ್ಣು ಹೊರಬೇಕು, ಎಂಡ ಇಳಿಸ್ಬೇಕು, ಕುರಿ ಮೇಯಿಸ್ಬೇಕು, ದನ ಮಾಯಿಸ್ಬೇಕು, ಒದ್ರೆ ಒದಿಸ್ಕೋಬೇಕು, ಉಗಿದ್ರೆ ಉಗಿಸ್ಕೋಬೇಕು. ಇಷ್ಟೇ ತಳ ಸಮುದಾಯಗಳ ಕನಸು. ಇವತ್ತು ಕೇಳಿ, ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಪೂರ್ವ ಸೂರಿಗಳು ಈ ದೇಶದ ಪಾರ್ಲಿಮೆಂಟ್ ಅಲ್ಲಿ ನಿಂತು, we the people of India having solemnly resolved to constitute India into sovereign socialist secular democratic republic ಅನ್ನುವಂತ ಈ ದೇಶವನ್ನು ಉದ್ಧರಿಸುವಂತ ಸಂವಿಧಾನದ ಪೀಠಿಕೆಯನ್ನ ಓದಿದ್ರು, ಅವತ್ತು ಈ ದೇಶದ ಭವಿಷ್ಯ ಬದಲಾಯಿತು, ಈ ದೇಶದ ದಿಕ್ಕು ಬದಲಾಯಿತು. ಹೆಂಗ್ ಬದಲಾಯಿತು ಅಂತಂದ್ರೆ, ಅವತ್ತಿನ ನಂತರ ಈ ದೇಶದ ಜಾಡಮಾಲಿ ಹೆಂಡತಿಯನ್ನ, ಕೂಲಿ ಹೆಂಡತಿಯನ್ನ, ಕುರುಬನ ಹೆಂಡತಿಯನ್ನ, ಕಮ್ಮಾರನ ಹೆಂಡತಿಯನ್ನ, ಚಮ್ಮಾರನ ಹೆಂಡತಿಯನ್ನ, ಗೊಲ್ಲನ ಹೆಂಡತಿಯನ್ನ, ಕುಂಬಾರನ ಹೆಂಡತಿಯನ್ನ, ಮೀನುಗಾರನ ಹೆಂಡತಿಯನ್ನ, ಒಬ್ಬ ಈಡಿಗನ ಹೆಂಡತಿಯನ್ನ ಪ್ರಶ್ನೆ ಮಾಡಿ, ಅಮ್ಮ ನಿನ್ನ ಮಗ ಏನಾಗ್ಬೇಕು? ಆ ತಾಯಿ ಏನ್ ಹೇಳ್ತಾರೆ ಗೊತ್ತಾ, ಸ್ವಾಮಿ ನನ್ನ ಮಗ ಶಾಲೆ ಕಲಿಬೇಕು,
ನನ್ನ ಮಗ ವಿದ್ಯಾವಂತ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, ಉದ್ಯಮಿ ಆಗ್ಬೇಕು, ಕಾಂಟ್ರಾಕ್ಟ್ ದಾರ ಆಗ್ಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು. ಸಾಧ್ಯ ಆದ್ರೆ ನಮ್ ಕುಮಾರಸ್ವಾಮಿ ಇರ್ತಾರೆ MLA ಆಗ್ಬೇಕು, ಸಾಧ್ಯ ಆದ್ರೆ ಲಿಂಗಯ್ಯ ಇರ್ತಾರೆ ಮಂತ್ರಿ ಆಗ್ಬೇಕು. ಈ ಕನಸನ್ನ ತಳ ಸಮುದಾಯದವರಿಗೆ ಕಾಣುವ ಹಕ್ಕನ್ನ, ಅಧಿಕಾರವನ್ನ ಯಾರಾದರೂ ಕೊಟ್ಟಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರುವಂತ ಸಂವಿಧಾನ ಮಾತ್ರ ನಮಗೆ ಹಕ್ಕನ್ನ ಕೊಡ್ತು. ಸಂವಿಧಾನ ಮಾತ್ರ ಈ ಹಕ್ಕನ್ನು ಕೊಡ್ತು. ಇಲ್ಲದೆ ಹೋಗಿದ್ದಿದ್ರೆ, ನಾನು ಹೇಳಿದ್ನಲ್ಲ, ನಮ್ಮ ವಾಸುದೇವಣ್ಣ ಇಲ್ಲಿ ಭಾಷಣ ಮಾಡ್ತಿದ್ರು, ನಾವು ನಮ್ಮ ನಟರಾಜ್ ಗೌಡ್ರು ಇಲ್ಲಿ ಕೂತಿರ್ತಿದ್ವಿ, ಇನ್ನ ಇವರೆಲ್ಲರೂ ಅಲ್ಲಿ ಹೊರಗಡೆ ನಿಂತಿರ್ತಾ ಇದ್ರು. ಒಳಗೇನೋ ದೊಡ್ಡದು ನಡೀತಾದೆ ಕಣ್ಣ, ಏನೋ ದೊಡ್ಡದು ನಡೀತಾ ಕಣ್ಣ, ದೊಡ್ಡವರೇನೋ ಮಾತಾಡ್ತಿರ್ತಾ ಕಣ್ಣ. ಈ ಸ್ಥಿತಿಯನ್ನ ಬದಲಾಯಿಸಿದ ಅಂಬೇಡ್ಕರ್, ಈ ಸ್ಥಿತಿಯನ್ನ ಬದಲಾಯಿಸಿದ್ದು ಸಂವಿಧಾನ. ನೆನ್ಪಿಟ್ಕೊಳ್ಳಿ. ನೀವು ಇನ್ನೊಂದು ಕೇಳ್ಬೋದು, ಕುಮಾರಸ್ವಾಮಿ ಅವರಂಗೆ MLA ಆಗ್ಲಿ ಅಂದ್ರಿ, ಲಿಂಗಯ್ಯ ಅವರ ಮಂತ್ರಿ ಆಗ್ಬೇಕು ಅಂದ್ರೆ ಯಾಕೋ ಮೇಡಮ್ ಅವರ ಹೆಸರು ಹೇಳಿಲ್ವಲ್ಲ ಅಂತ. ನಾನು ಹೇಳಿದ್ದು ಗಂಡು ಮಕ್ಕಳ ಪಾಠ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಅವಳು ಬ್ರಾಹ್ಮಣರ ಮನೆ ಹೆಣ್ಮಗಳಾಗಿದ್ರು, ಒಕ್ಕಲಿಗರ ಮನೆ ಹೆಣ್ಮಗಳಾಗಿದ್ರು, ಅವಳಿಗೆ ವಿದ್ಯೆ ಕಲಿಯೋದಕ್ಕೆ ಅವಕಾಶ ಇರಲಿಲ್ಲ. ಇನ್ನು ಶಾಸನ ಮಾಡೋ ಅವಕಾಶ ಅಂತೂ ಇರಲೇ ಇಲ್ಲ. ಇವತ್ತು ನೀವು ಶಾಸಕಿ ಆದ್ರಿ, ನೀವು ಮಂತ್ರಿ ಆದ್ರಿ, ಬಹುಶಃ SM ಕೃಷ್ಣ ಸರ್ಕಾರದಲ್ಲಿ ನಿಮ್ಮಷ್ಟು ಪ್ರಬಲವಾಗಿ ಯಾರು ಇರಲೇ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳು. ತುಮಕೂರು ಜಿಲ್ಲೆ ನಮ್ದು. ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಇಡೀ ರಾಜ್ಯದಿಂದ ಲಕ್ಷಾಂತರ ಜನ ಬರ್ತಾ ಇದ್ರು. ಯಾರ ಅಧ್ಯಕ್ಷತೆ ಅಂತಂದ್ರೆ, ನಾವು ಎಲ್ಲ ಚಿಕ್ಕ ಹುಡುಗರು, ಮೋಟಮ್ಮವ್ರು ಗೊತ್ತಿಲ್ಲ, ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿರಲಿಲ್ಲ ಆ ವಯಸ್ಸಲ್ಲಿ ಮಾತಾಡೋರು. ಮೋಟಮ್ನವರಂತೆ, ಸೋನಿಯಾ ಗಾಂಧಿ ಅವ್ರು ಬರ್ತಾರಂತೆ, ಹೆಣ್ಮಕ್ಳೆಲ್ಲ ಸೇರ್ತಾವ್ರಂತೆ, ಲಕ್ಷಾಂತರ ಜನ ಸೇರ್ತಾವ್ರಂತೆ ಮಾತಾಡ್ತಾ ಇದ್ರು. ನಿಮಗೆ ಈ ಶಕ್ತಿಯನ್ನು ಕೊಟ್ಟಿದ್ದು ಅಂಬೇಡ್ಕರ್, ನಿಮಗೆ ಈ ಶಕ್ತಿಯನ್ನು ಕೊಟ್ಟಿದ್ದು ಸಂವಿಧಾನ. ಅವ್ರಿಗೆ ಮಾತ್ರ ಕೊಡ್ತು ಅಂತ ತಿಳ್ಕೊಬೇಡಿ, ನಮಗ್ ಕೊಟ್ಟಿರೋದು ಅದೇ. ನೀವ ದೇವಸ್ಥಾನಕ್ಕೆ ಹೋಗಲ್ವಾ? ಮಾತಾಡ್ರಿ. ನಾನು ಒಬ್ಬ ಮಾತಾಡಿದ್ರೆ ಈ ಸಭೆ ಅಲ್ಲ, ನೀವೆಲ್ಲರೂ ಮಾತಾಡಿದ್ರೆ ಮಾತ್ರ ಸಭೆ. ಮಾತಾಡ್ತೀರಾ? ಜೋರಾಗಿ ಹೇಳ್ರಿ. ನಿಮ್ಮ ಕೂಗು, ನಿಮ್ಮ ಧ್ವನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ, ಅವರು ಪತ್ರಿಕೆ ನಡೆಸ್ತಾ ಇದ್ರು. ಪತ್ರಿಕೆ ಹೆಸರೇನು? ಮೂಕ್ ನಾಯಕ್. ಏನೋ ಜೋರಾಗಿ ಹೇಳ್ರಿ, ಇನ್ನೂ ಜೋರಾಗಿ ಹೇಳ್ರಿ. ಮೂಕ ನಾಯಕ್. ಏನೋ ಮೂಕ್ ನಾಯಕ್ ಅಂದ್ರೆ ಮೂಕರ ನಾಯಕ. ನಾನು ಪತ್ರಿಕೆ ಯಾಕೆ ಹಂಗೆ ಹೆಸರಿಟ್ಟು ಯೋಚನೆ ಮಾಡಿದ್ರ? ಮೂಕರ ನಾಯಕ. ನಾನು ಮೂಕವಾಗಿ ಕೂತಿದ್ದೀವಿ, ಮಾತನಾಡೋದಕ್ಕೆ ನಮಗೆ ಧ್ವನಿ ಇಲ್ಲ. ಧ್ವನಿ ಇಲ್ಲದವರಿಗೆ ನಾನು ಧ್ವನಿ ಆಗೋದಕ್ಕೋಸ್ಕರ ನಿಂತಿದ್ದೀನಿ. ಧ್ವನಿ ಇಲ್ಲದವ್ರ ಪರವಾಗಿ ನಾನು ಧ್ವನಿ ಎತ್ತಿ ಮಾತಾಡೋದಕ್ಕೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೋಸ್ಕರ ಸಮಾಜಕ್ಕೆ ಅಂಬೇಡ್ಕರ್ ಹೇಳಿದ್ರು, ತಮ್ಮಂತಾವು ಮೂಕ್ ನಾಯಕ್. ಆದ್ರೆ ಅಂಬೇಡ್ಕರ್ ನಿಮಗೆ ಸಂವಿಧಾನ ಕೊಟ್ಟಿದ್ದು ಯಾಕೆ ಗೊತ್ತಾ? ನೀವು ಮೂಕರ ಗುಳಿಬಾರ್ದು, ನಿಮಗೆ ಧ್ವನಿಯಲ್ಲಿ ಶಕ್ತಿ ಬರಬೇಕು ಅಂತ. ಆದ್ರೆ ಇವತ್ತು ಕೇಳ್ತಾ ಇದ್ದೀನಿ, ಜೋರಾಗಿ ಹೇಳಿ, ನನ್ನ ಜೊತೆ ನೀವು ಮಾತಾಡಿ, ಇಡೀ ಸಭೆ ಕೇಳಿ ಮಾತಾಡಿ. ಈ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ನಿಮ್ಮ ಧ್ವನಿಯನ್ನ ನೋಡಿ, ಆ ವಿಡಿಯೋದವರು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ, ತಮ್ಮ ಚಾನೆಲ್ನ ಮೂಲಕ ಈ ರಾಜ್ಯದ ಲಕ್ಷಾಂತರ ಜನರಿಗೆ, ಮೂಡಿಗೆರೆ ಅಸಂಖ್ಯಾತ ಜನರ ಶೋಷಿತ ಸಮುದಾಯದವರ ಧ್ವನಿಯನ್ನ ರಾಜ್ಯಕ್ಕೆ ಕೇಳಿಸ್ತಾರೆ. ಜೋರು ಮಾತಾಡಿ, ನನ್ನ ಜೊತೆ ನೀವು ಮಾತಾಡಿ, ಗಟ್ಟಿಯಾಗಿ ಮಾತಾಡಿ, ಅನ್ಯಾಯದ ವಿರುದ್ಧ ಮಾತಾಡಿ, ಅಪಮಾನದ ವಿರುದ್ಧ ಮಾತಾಡಿ, ಅಸಮಾನತೆಯ ವಿರುದ್ಧ ಮಾತಾಡಿ, ದಬ್ಬಾಳಿಕೆ ಮಾಡ್ತಿರೋ ವಿರುದ್ಧ ಮಾತನಾಡಿ. ಒಟ್ಟಾಗುವ ಸಮಯ ಬಂದಿದೆ, ಒಟ್ಟಾಗಿ ಮಾತಾಡ್ತೀರಾ? ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀರಾ? ಒಬ್ಬನೇ ಮಾತಾಡ್ತಾರೆ. ಅಂಬೇಡ್ಕರ್ ಇದ್ದಿದ್ರೆ ಇವತ್ತು ಈ ಸಭೆ ನೋಡಿ, ನನ್ನ ಸಂವಿಧಾನ ನನ್ನ ಜನಕ್ಕೆ ಅರ್ಥ ಆಗ್ಲಿಲ್ವಾ ಅಂತ ವ್ಯಥೆ ಪಟ್ಕೊಳ್ತಾ ಇದ್ದೆ.
ಮಾತಾಡಿ. ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದೀರಾ? ಕಳಿಸ್ತಾ ಇದ್ದೀರಾ? ನಿಮ್ ಮನೇಲಿ ನೆಂಟರು ಇಷ್ಟು ಸರ್ಕಾರಿ ಉದ್ಯೋಗ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರಾ? ಸಮಾಜದಲ್ಲಿ ಸ್ವಾಭಿಮಾನದಿಂದ ಎದೆ ಎತ್ಕೊಂಡು ನಡೀತಾ ಇದ್ದೀರಾ? ಎದೆ ಎತ್ಕೊಂಡು ನಡೀತಾ ಇದ್ದೀರಾ? ಇದೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಅದೇ ಅಂಬೇಡ್ಕರ್, ಅದೇ ಸಂವಿಧಾನ. ಕೆಲವರು ಹೇಳ್ತಾರಲ್ಲ ಸಂವಿಧಾನ ಬದಲಾಯಿಸೋದಕ್ಕೆ ಬಂದ್ವಿ, ಸಂವಿಧಾನ ಬದಲಾಯಿಸ್ತೀವಿ ಅಂತ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ ಅವ್ರು ಹೇಳಕ್ ಹೊರಟಿರೋದು ಮತ್ತೆ ಶಕ್ತಿಹೀನರ ಮಕ್ಕಳು ಸಾವಿರಾರು ವರ್ಷದಿಂದ ಈ ಸಂವಿಧಾನವನ್ನ ಯಾಕೆ ಅವರು ದ್ವೇಷ ಮಾಡ್ತಾರೆ ಅಂತಂದ್ರೆ ಮತ್ತೆ ನಿಮ್ಮ ಮಕ್ಕಳ ಕಸ ಬಾಚಬೇಕು, ಮತ್ತೆ ನಿಮ್ಮ ಮಕ್ಕಳು ಬೆಂಬಾಗಬೇಕು, ಮತ್ತೆ ನಿಮ್ಮ ಮಕ್ಕಳು ಅವಿದ್ಯಾವಂತರ ಗುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನ ತುಳಿಯುವ, ಶೋಷಣೆ ಮಾಡುವಂತ ಕಾರಣ. ಇವೆಲ್ಲ ಮಲೆನಾಡಿನ ಜನ. ಯಾವ್ದೋ ಒಂದು ಸಿನಿಮಾ ಆಡಿದೆ, ಪಡವಾರಳ್ಳಿ ಪಾಂಡವರು ಅಂತ ಒಂದು ಸಿನಿಮಾ ನೋಡಿದ್ದೆ ನಾನು, ಇದೆ ನಟರಾಜ್ಗೌಡ. ಆ ಸಿನಿಮಾದಲ್ಲಿ ಒಂದ್ 4-5 ಜನ ಹುಡುಗರು ಆ ಊರಿನ ಸಾಹುಕಾರನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುತ್ತಾರೆ. ಧ್ವನಿ ಎತ್ತಿದಾಗ ಅವರು ಅವನ ಅನ್ಯಾಯದ ವಿರುದ್ಧ, ಅವನ ಶೋಷಣೆ ವಿರುದ್ಧ ಅವರೊಂದು ಹಾಡ್ತಾರೆ. ಬಹುಶಃ ಪುಟ್ಟಣ ಕಣಗಾಲನ ಸಿನಿಮಾದಲ್ಲಿ ಬರೋ ಹಾಡು. ಸಾವಿರ ಯುಗ ಕಳೆದರು ಸಾವಿರ ಸಂಗ್ರಾಮ, ದುರ್ಜನ ಸಜ್ಜನ ಸಂಗ್ರಾಮ, ದುರ್ಜನ ಸಜ್ಜನ ಸಂಗ್ರಾಮ. ಸಾವಿರ ಯುಗಗಳಿಂದ ಈ ಹೋರಾಟ ನಡೆದಿದೆ. ಬಸವಣ್ಣ ಹೋರಾಟ ಮಾಡಿದ ಯಾರ ವಿರುದ್ಧ? ಈ ಅನ್ಯಾಯದ ವಿರುದ್ಧ. ಎಲ್ಲರಿಗೂ ಭೂ ಒಡೆತನ ಇರಲಿಲ್ಲ, ಎಲ್ಲರಿಗೂ ಶಿಕ್ಷಣ ಇರಲಿಲ್ಲ, ಎಲ್ಲರಿಗೂ ರಾಜಕೀಯ ಅಧಿಕಾರ ಇರಲಿಲ್ಲ, ಎಲ್ಲರಿಗೂ ಆಧ್ಯಾತ್ಮಿಕ ಅಧಿಕಾರ ಇರಲಿಲ್ಲ. ಭಗವಾನ್ ಬುದ್ಧ ಈ ನೆಲದಲ್ಲಿ ಬಹುಶಃ ಮೊದಲಿಗೆ ಇದರ ವಿರುದ್ಧ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇಡೀ ಭಾರತವನ್ನು ಸಂಚಾರ ಮಾಡ್ತಾ ಅದರ ವಿರುದ್ಧ ಮಾತನಾಡುವ ಎದೆಗಾರಿಕೆಯನ್ನು ತೋರಿಸಿದವನು ಯಾರಾದ್ರೂ ಇದ್ರೆ ಭಗವಾನ್ ಬುದ್ಧ ಎದೆಗಾರಿಕೆಯನ್ನು ತೋರಿಸಿ ಇಡೀ ನೆಲವನ್ನು ಸುತ್ತಿ ಈ ಜನರನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಡಿದ್ರು. ಬುದ್ಧನ ಹೋರಾಟ ಯಾರ ವಿರುದ್ಧ ಅಂತಂದ್ರೆ ಅನ್ಯಾಯ, ಅಸಮಾನತೆ, ಶೋಷಣೆ, ಇದರ ವಿರುದ್ಧ. ಆಧ್ಯಾತ್ಮಿಕ ಅಧಿಕಾರ ಎಲ್ರಿಗೂ ಸಿಗಬೇಕು, ಸಮಾಜದ ಸಮಾನತೆ ಎಲ್ರಿಗೂ ಸಿಗಬೇಕು. ಯಾವ ಸತ್ಯ ನಿನ್ನೊಳಗಡೆ ಇದೆಯೋ ಅದೇ ಸತ್ಯ ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿಯೊಳಗಡೆ ಇದೆ. ಯು ಕ್ಯಾನ್ ನಾಟ್ ಥ್ರೋ ಹಿಮ್ ಔಟ್ ಅಂತ ಬುದ್ಧ ಧ್ವನಿ ಎತ್ತಿದ್ದು ಈ ಅನ್ಯಾಯದ ವಿರುದ್ಧವೇ. ಬಸವಣ್ಣ ಕರ್ನಾಟಕದ ನೆಲದಲ್ಲಿ ಬಸವಣ್ಣ ಹೋರಾಟ ಮಾಡಿದ್ಯಾರ ವಿರುದ್ಧ? ನೀನ್ ಯಾವ ಜಾತಿಯವನೋ ಅಂತ ಹೇಳಿ ದೂರ ತಳ್ತಾ ಇದ್ದಂತ ಕಾಲದಲ್ಲಿ ಬಸವಣ್ಣ ಎಲ್ಲ ಜಾತಿಯವರನ್ನು ಕರೆದು ಅವರ ಕೊರಳಿಗೆ ಲಿಂಗವನ್ನ ಕಟ್ಟಿ ಇವ ನಮ್ಮವ ಎಂದೆನಿಸಯ್ಯ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿ ಬಸವಣ್ಣ ಧ್ವನಿ ಎತ್ತಿ ಹೋರಾಟ ಮಾಡಿದ್ದು ಯಾರ ಪರವಾಗಿ? ನಮ್ಮ ಪರವಾಗಿ. ಬುದ್ಧನ ಹೋರಾಟ, ಬಸವಣ್ಣನ ಹೋರಾಟ, ಮಹಾವೀರನ ಹೋರಾಟ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಹಾಡಿದಂತಹ ಕನಕದಾಸನ ಹೋರಾಟ, ನಾರಾಯಣ ಗುರುಗಳ ಹೋರಾಟ. ಜಾತಿ ಭೇದಂ ಮತದ್ವೇಷಂ ಎದುಮಿಲ್ಲ ಸರ್ವರಂ ಸೋದರತ್ವೇನ ಮಾಡೋಣ ಮಾಡಿದ ಸರ್ವ ಮಾತೃಗ ಅಂತ ಹೇಳಿ ಮಲಯಾಳಿ ಭಾಷೆಯಲ್ಲಿ ಈ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದಂತ ನಾರಾಯಣ ಗುರುವರ ಹೋರಾಟ. ಶತಮಾನಗಳಿಂದ ಸಾಗಿದೆ ಈ ಸಂಗ್ರಾಮ ಸಾಗಿದೆ. ಕನ್ನಡದ ಕವಿ ಕುವೆಂಪು, ನೀವೆಲ್ಲ ಮಲೆನಾಡಿನ ಜನ. ಇದೇ ಮಲೆನಾಡಲ್ಲಿ ಹುಟ್ಟಿದಂತ ಒಬ್ಬ ಒಕ್ಕಲಿಗರ ಮನೆಯಲ್ಲಿ ಹುಟ್ಟಿದಂತ ಕುವೆಂಪು ಬರೆದು ಮರಗಳಲ್ಲಿ ಮದುಮಗಳು ಅಂತ ಒಂದು ಕಾದಂಬರಿ ಇದೆ, ಓದ್ ನೋಡಿ. ಆ ಕಾದಂಬರಿಯಲ್ಲಿ ಕುವೆಂಪು ಏನ್ ಬರೀತಾರೆ? ಅವರದ್ದೇ ಸಮುದಾಯದ ಜನ ಅವರಿಗಿಂತಲೂ ತಳ ಸಮುದಾಯದವರ ಮೇಲೆ ಯಾವ ರೀತಿ ಜಾತಿಯನ್ನು ಇಟ್ಕೊಂಡು ಅವರನ್ನು ಆರ್ಥಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಶೋಷಣೆ ಮಾಡ್ತಾರೆ. ಕುವೆಂಪು ಅವರೇ ಬರೀತಾರೆ. ಅವರನ್ನು ಯಾಕೆ ಬರೆದ್ರು? ಅವ್ರು ಬರೆದದ್ದು ಯಾಕೆ ಅಂದ್ರೆ ತಮ್ಮ ಇಡೀ ಸಮುದಾಯಕ್ಕೆ ಹೇಳಿದ್ರು ಅವರು ಮನುಷ್ಯರೇ. ಮತ್ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಅವರು ಇನ್ನೂ ಒಂದು ವಿಚಾರ ಕೊಡ್ತಾರೆ.
ನೀವು ಇವ್ರನ್ನ ಶೋಷಣೆ ಮಾಡ್ತೀರಿ ಸರಿ, ನೀವು ಶೋಷಣೆ ಒಳಗಾಗ್ತಾ ಇದ್ದೀರಿ. ನಿಮಗಿಂತ ಮೇಲೆ ವೃದ್ಧಿಮಂತ ತುಳಿತಾ ಇದ್ದಾರೆ, ನಿಮ್ಗಿಂತ ಕೆಳಗಡೆ ಇದ್ದವ್ರನ್ನ ತುಳಿತಾ ಇದ್ದೀರಿ. ಈ ಶ್ರೇಣೀಕೃತ ವ್ಯವಸ್ಥೆ ಹೋಗಿ ಸಮಾನತೆ ಬರಬೇಕು ಅಂತ ಹೇಳಿ ಮಲೆಗಳಲ್ಲಿ ಮದುಮಗಳು ಕೇವಲ ಕಾದಂಬರಿಯ ಪ್ರೇಮ ಕಾದಂಬರಿ ಮಾತ್ರ ಅಲ್ಲ, ಅದು ಅಸಮಾನತೆ ವಿರುದ್ಧ ಕುವೆಂಪು ಬರೆದಿರುವಂತಹ ಒಂದು ಮರಣ ಶಾಸನ. ಕುವೆಂಪು ಬರೋದು ಒಂದು ಪದ್ಯ ಬರೀತಾರೆ. ಒಬ್ಬ ದಲಿತರ ಮನೆ ಹೆಣ್ಣುಮಗಳು ಶ್ರೀಮಂತರ ಮನೆಯ ಬಟ್ಟೆ ಪಾತ್ರೆಗಳನ್ನು ತೊಳೆಯೋದಕ್ಕೆ ಕೆರೆ ಅಂಗಳಕ್ಕೆ ಹೋಗ್ತಾರೆ. ಕೆಲ್ಸದವಳು ತನ್ನ ಮಗುನ ಕರ್ಕೊಂಡು ಹೋಗ್ತಾರೆ. ಯಾರ ಹತ್ರ ಬಿಡೋದು ಮಗುನ? ಇವಳೇ ಕೂಲಿ. ಈ ಮಗುನ ಯಾರ ಹತ್ರ ಬಿಡೋದು? ಕರ್ಕೊಂಡು ಹೋಗ್ತಾಳೆ ಮಗುನ. ಮಗು ದಡದಲ್ಲಿ ಆಡ್ತಿರುತ್ತೆ, ಇವಳು ಪಾತ್ರೆ ತೊಳಿತಿರ್ತಾಳೆ. ಇನ್ನೊಬ್ಬ ಯಾರೋ ನೀರಿನಲ್ಲಿ ಬಿದ್ದು ಸ್ನಾನ ಮಾಡ್ತಾ ಇರ್ತಾನೆ. ಆ ಮಗು ನೀರಲ್ಲಿ ಬಿದ್ದುಬಿಡುತ್ತೆ. ಈ ತಾಯಿ ಅಯ್ಯೋ ಯಾರಾದ್ರೂ ಕಾಪಾಡಿಯಪ್ಪ, ನನ್ನ ಮಗು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ, ಯಾರಾದ್ರೂ ಕಾಪಾಡಿ. ಕೂಗ್ತಾಳೆ, ಅಳ್ತಾಳೆ. ಆ ಸ್ನಾನ ಮಾಡ್ತಿದ್ದವರು ಅಯ್ಯೋ ಯಾವ ಮಗು ಬಿದೋಗಿದೆ ಅಂತ ಹಿಡಿಬೇಕು, ಮಗುನ ಕಾಪಾಡಬೇಕು ಅಂತ ಹೇಳಿ ಅವಳ ಅಷ್ಟೊಳಗೆ ಯಾರು ಕೂಗ್ತಿರೋದು ಅಂತ ನೋಡ್ತಾನೆ. ನೋಡಿದ್ರೆ ಅರೆ ಈ ದಲಿತಕೇರಿ ಹಿಂಸು. ಅವಳು ಮಗುನ ಮುಟ್ಟಿಬಿಟ್ರೆ ನಾನ್ ಮಾಡಿರೋ ಜಪತಪ್ಪುಗಳೆಲ್ಲ ನಷ್ಟವಾಗ್ಬಿಡುತ್ತೆ ಅಂತ ಹೇಳಿ ಸೋಚೋ ಮಡಿ ಹಾಳಾಗುತ್ತೆ ಅಂತ ವಾಪಸ್ ಬರ್ತಾರೆ. ಆ ಮಗು ಸೋಚೋ. ಈ ದೃಶ್ಯವೆಲ್ಲ ಕುವೆಂಪು ತಮ್ಮ ಪದ್ಯದಲ್ಲಿ ಬರೀತಾರೆ. ಈ ದೃಶ್ಯದಲ್ಲಿ ಏನ್ ಬರೀತಾರೆ? ಕುವೆಂಪು ಅವರು ಬರೀತಾರೆ, ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನೋ, ಎಡೆಯದನಿಗೂ ಬಿಗಿದು ಶಾಸ್ತ್ರವಿರುವುದೇನೋ, ಎಂದೋ ಮನು ಬರೆದಿಟ್ಟು ದಿಂದೆನಗೆ ಕಟ್ಟೇನೋ, ಎನ್ನೆಡೆಯ ದನಿಯೇ ಋಷಿ ಮನು ನನಗೆ ನಾನು, ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರೆ, ದಡದಲ್ಲಿ ಮೀಯುತ್ತಾ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು, ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನೋ. ಎಂಥ ಮಾತು! ದಡದಲ್ಲಿ ಮೀಯುತ್ತಾ ನಿಂತಿರುವ ನಾನು ಹಸುಳೆ ಕೊಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನ ಮುಟ್ಟಿದ್ರೆ ಅಯ್ಯೋ ನನ್ನ ತಪಸ್ಸು ಹೊರಟೋಗ್ಬಿಡುತ್ತೆ ಅಂತ ಸುಮ್ಮನೆ ಇದ್ರೆ ಅದು ಶಾಸ್ತ್ರ ಸಮ್ಮತವದೇನೋ. ಅಂತೂ ಮನು ತಾನು ಹೇಳಿರಲಾರನಯ್ಯಯ್ಯೋ. ಇದನ್ನ ಮನು ಹಿಂಗೆಲ್ಲ ಬರೆದಿರಬಾರದು, ಹೇಳಿರೋಕೆ ಸಾಧ್ಯ ಇಲ್ಲ. ಹೇಳಿದ್ರೆ ಕುವೆಂಪು ಬರೀತಾರೆ, ಹೇಳಿದ್ರೆ ಅವನನ್ನು ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ನರಕ ಬಂದರು ಬರಲಿ, ಎದೆಯ ಧೈರ್ಯವ ಮಾಡಿ ಮನವನ್ನು ಬಿಸುಡಾಚೆಗೆತ್ತಿ, ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ, ಸ್ವರ್ಗ ನರಕಗಳೇನು ಶಾಸ್ತ್ರಾಸ್ಥವಲ್ಲ, ಎದೆಯ ಧನಿ ಧರ್ಮ ನಿಧಿ ಕರ್ತವ್ಯ ಮದುವೆ ವಿಧಿ, ನಂಬಿದನು ಇದರೊಳಗೂ ಋಷಿಯೂ ಬೇರೆ ಇಲ್ಲ. ಒಂದ್ ವೇಳೆ ಋಷಿನೇ ಬರೆದು ಬಿಟ್ಟಿದಾನಪ್ಪ ಹಂಗಂತ ತಲೆ ತಕ್ಕಳಕ್ಕಾಗುತ್ತ? ಬರೀತಾರೆ, ಮುಂದಿನ ಸಾಲು ಬರೀತಾರೆ, ಅಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಕಾಲದ ಶಾಸ್ತ್ರ ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ, ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ. ಈ ಮಾತುಗಳನ್ನು ಬರೆದ ಕುವೆಂಪು ಹೋರಾಟ ಯಾರ ವಿರುದ್ಧ? ಈ ಶೋಷಣೆಯ ವಿರುದ್ಧ, ಅಸಮಾನತೆಯ ವಿರುದ್ಧ, ಜಾತಿ ವ್ಯವಸ್ಥೆಯ ವಿರುದ್ಧ. ಮಕ್ಕಳೆಲ್ಲ ಕಲ್ತರು, ಡಾಕ್ಟರ್ ಆದ್ರು, ಇಂಜಿನಿಯರ್ ಆದ್ರು, ಅಮೆರಿಕಕ್ಕೆ ಹೋದ್ರು, ಅಲ್ಲಿ ಜಾತಿ ಹೋಗಿದ್ಯಾ? ಖಂಡಿತ ಹೋಗಿಲ್ಲ. ಅಮೆರಿಕಾಗ್ ಹೋದ್ರು, ಇಂಜಿನಿಯರ್ಗಳಾದ್ರು, ಡಾಕ್ಟರ್ಗಳಾದ್ರು, ಅಮೆರಿಕಾಗ್ ಹೋದ್ರು. ಅಮೆರಿಕಾದಲ್ಲಿ ನೀವು ಹೋಗಿದ್ರಲ್ಲ, ನಿಮ್ ಜಾತಿಯವ್ರದ್ದು ಯಾವುದೋ ಒಂದು ಸಮಾವೇಶ ಆಯ್ತು, ನಿಮ್ ಲೀಡರ್ಗಳೆಲ್ಲ ಹೋಗಿದ್ರು, ನೀವು ಹೋಗಿದ್ರಿ, ಹೋಗಿಲ್ವ? ಮುಂದೆ ಕರೀತಾರೆ ನಿಮ್ಮನ್ನು, ಹೋಗ್ತೀರಾ? ಅಲ್ಲೋಗಿ ಜಾತಿ ಸಂಘ ಕಟ್ಟೋದು. ಅಮೆರಿಕಾಗ ಹೋದ್ರು ಜಾತಿ ಹೋಗ್ಲಿಲ್ಲ. ವಾಸಮೂರ್ತಿ ಅವರು ಕರೆದಿದ್ರು, ಅವ್ರದ್ದು ಒಂದು ಜಾತಿ ಸಂಘ ಆಯ್ತು. ಅಲ್ಲಿ ಹೋದ್ರು ಜಾತಿ ಸಂಘ ಹೋಗ್ಲಿಲ್ಲ. ಅಂದ್ರೆ ಜಾತಿ ಅನ್ನೋದು ಈ ದೇಶದ ನೆಲದ ಆಳದೊಳಗೆ ಎಷ್ಟು ಗಾಢವಾಗಿ ಬೇರ್ಬಿಟ್ಟಿದೆ. ಚುನಾವಣೆ ನಿಲ್ಲಬೇಕಾದ್ರೆ ಈ ಜಾತಿಯನ್ನ ರಾಜಕಾರಣ ಅತ್ಯಂತ ಗಟ್ಟಿಯಾಗಿ ಜೀವಂತಗೊಳಿಸುತ್ತೆ. ಕೋಮವಾದ ಅನ್ನೋದು ಜಾತಿವಾದಕ್ಕಿಂತಲೂ ಇನ್ನೊಂದು ದೊಡ್ಡ ವಿಷಯವಾಗಿ ಭಾರತವನ್ನು ಇವತ್ತು ಕಾಡ್ತಾ ಇದೆ. ಅಮೆರಿಕ, ಚೀನಾ, ಜಪಾನ್ ಈ ದೇಶದ ಮಕ್ಕಳು ನ್ಯಾನೋ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ಪೇಸ್ ರಿಸರ್ಚ್ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಅಮೆರಿಕ, ಜಪಾನ್, ಇಂಗ್ಲೆಂಡ್ ದೇಶದ ಮಕ್ಕಳು ಜಗತ್ತಿನ ಅತ್ಯಂತ ಅದ್ಭುತವಾದಂತ ಆರೋಗ್ಯದ ಬಗ್ಗೆ, DNA ಟೆಕ್ನಾಲಜಿಯ ಬಗ್ಗೆ, ಮೆಡಿಸಿನ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ ಅವರು ಸಂಶೋಧನೆ ಮಾಡ್ತಿದ್ದಾರೆ. ಜಗತ್ತಿನ ಆರ್ಥಿಕತೆ ಬಗ್ಗೆ ಅವರು ಅಧ್ಯಯನ ಮಾಡ್ತಿದ್ದಾರೆ. ನಮ್ಮ ಕಾಲೇಜಲ್ಲಿ ಕಲಿತಿರೋ ಮಕ್ಕಳು ಆಡಿಸ್ತಾ ಇದ್ದೀವಿ ನಾವು. ಹಿಜಾಬು, ಕೇಸರಿ ಶಾಲು ಅಂತ ಮಕ್ಕಳ ತಲೆ ತುಂಬಿ ಹೊಡೆದಾಡಿಸ್ತಾ ಇದ್ದೀವಿ. ನಾನು ಇದನ್ನ ಯಾವುದೋ ಒಂದ್ ಸಮುದಾಯದವ್ರ ಮೇಲೂ ಹಾಕ್ತಾ ಇಲ್ಲ. ಹಿಜಾಬ್ ಹಾಕ್ಸೋರು, ಕೇಸರಿ ಶಾಲು ಹಾಕ್ಸೋದು ನಮ್ಮ ಮಕ್ಕಳ ತಲೆಗೆ ಸಂವಿಧಾನವನ್ನು ಹಾಕಿಸಿ, ಸಂವಿಧಾನವನ್ನು ಹಾಕಿಸಿ, ಸಂವಿಧಾನವನ್ನು ಹಾಕಿಸಿ, ಸಂವಿಧಾನವನ್ನು ಹಾಕಿಸಿ. ಸಂವಿಧಾನವನ್ನು ಹಾಕಿಸದೆ ಹೋದ್ರೆ ಕುವೆಂಪು ಕೊಟ್ಟ ಕರೆ ಮರಿಬೇಡಿ. ಏನ್ ಹೇಳಿದ್ರು ಅವರು? ಗುಡಿ, ಚರ್ಚು, ಮಸೀದಿ ಇದ್ರೊಳಗೆ ಬಿದ್ದು ಸಾಯ್ಬೇಡ್ರಯ್ಯ. ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಗುಣಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ ಹೊರದೂಡಲೇ ಇತ್ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೇ, ಬೇಗ ಬನ್ನಿ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ರಾಷ್ಟ್ರಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಅಂತ ಹೇಳಿ ಕುವೆಂಪು ಕೈ ಜೋಡಿಸಿ ಕೇಳಿದ್ರು. ಮಾತಾಡಿ, ಇದರ ಬಗ್ಗೆ ಮಾತಾಡಿ. ಚಿಕ್ಕ ಮಕ್ಕಳು ಮೌಢ್ಯ, ಕಂದಾಚಾರ ಚಿಕ್ಕ ಮಕ್ಕಳ ತಲೆಗೆ ತುಂಬ್ತಾ ಇದ್ದೀವಿ. ಕುವೆಂಪು ಕನಕದಾಸರು ಹೇಳಿದ್ರು, ಏನ್ ಹೇಳಿದ್ರು? ನಾವೇನ್ ಮಾಡ್ತೀವಿ ಅಂದ್ರೆ ಕನಕದಾಸನ್ ಕುರುಬರಿಗೆ, ಕುವೆಂಪುನ ಒಕ್ಕಲಿಗರಿಗೆ, ಅಂಬೇಡ್ಕರ್ ದಲಿತರಿಗೆ, ಬಸವಣ್ಣನ ಲಿಂಗಾಯತರಿಗೆ ಹಾರೆ ಎಳೆದು ಕೊಟ್ಬಿಟ್ಟಿದ್ವಿ. ಪಾಪ ಬಸವಣ್ಣ ಹೋರಾಟ ಮಾಡಿದ್ದು ಮನುಕುಲಕ್ಕೆ, ಕುವೆಂಪು ಹೋರಾಟ ಮಾಡಿದ್ದು ಮನುಕುಲಕ್ಕೆ, ವಿಶ್ವಮಾನವ ತತ್ವಕ್ಕೆ. ಬಸವಣ್ಣ ಹೋರಾಟ ಮಾಡಿದ್ದು, ಕನಕದಾಸ ಹೋರಾಟ ಮಾಡಿದ್ದು, ಭಗವಾನ್ ಬುದ್ಧ ಹೋರಾಟ ಮಾಡಿದ್ದು ಸಮಾನತೆಗೆ, ವಿಶ್ವಮಾನವತೆಯ ಪರಿಕಲ್ಪನೆಗೆ. ಆದ್ರೆ ನಾವು ಅವರನ್ನ ಜಾತಿಗಳಿಗೆ, ಮಠಗಳಿಗೆ ಸೀಮಿತಗೊಳಿಸಿ ಅವರ ಪ್ರತಿಭೆಗಳನ್ನು ಜೀವಂತವಾಗಿ ಇಡ್ತಾ ಇದ್ದೀವಿ, ಅವರ ಚಿಂತನೆಗಳನ್ನು ಕೊಡ್ತಾ ಇದ್ದೀವಿ. ಅಂಬೇಡ್ಕರ್ನ ಪ್ರತಿಮೆ ಮಾಡೋದ್ರಲ್ಲಿ ಸಂಭ್ರಮ ಪಡ್ತಾ ಇದ್ದೀರಿ. ನೆನ್ಪಿಟ್ಕೊಳ್ಳಿ, ಅಂಬೇಡ್ಕರ್ ಪ್ರತಿಮೆಯೊಳಗಿಲ್ಲ. ಅಂಬೇಡ್ಕರ್ ಸಾಹೇಬ್ರ ಹೇಳಿದ್ರಂತೆ, ನಾನು ದೇವಾಲಯದ ಗಂಟೆಯೊಳಗಿಲ್ಲ, ಶಾಲೆಯ ಗಂಟೆಯೊಳಗಿದ್ದೇನೆ. ಶಾಲೆಯ ಗಂಟೆಗಳು ಪಡೆದರೆ ನಾನು ಜಾಗೃತವಾಗುತ್ತೇನೆ. ನಾನು ಪ್ರತಿಮೆಗಳಲ್ಲಿಲ್ಲ, ಪುಸ್ತಕದಲ್ಲಿದ್ದೇನೆ. ಪ್ರತಿಮೆಯನ್ನು ನಿಲ್ಲಿಸುವುದರಿಂದಲ್ಲ, ಪುಸ್ತಕವನ್ನು ತೆರೆದು ನೋಡು. ನಾನು ನಿನ್ನೊಳಗೆ ಹೊರ ಹೋಗುತ್ತೇನೆ. ಸಂವಿಧಾನದ ಪಾಠವನ್ನು ಜಗಕ್ಕೆ ಸಾರುತ್ತೇನೆ. ಸಮಾನತೆ ಎಂದರೇನೆಂದು ಜಗಕ್ಕೆ ಹೇಳುತ್ತೇನೆ. ಅಂಬೇಡ್ಕರ್ನ ನಾವು ಪ್ರತಿಮೆಯಾಗಿ ಅಲ್ಲ, ಪುಸ್ತಕವಾಗಿ ನಮ್ಮ ಮಕ್ಕಳ ಕೈ ಕೊಡೋಣ. ಅಂಬೇಡ್ಕರ್ ಚಿಂತನೆಗಳನ್ನ ಜೀವಂತಗೊಳಿಸೋಣ. ಅಂಬೇಡ್ಕರ್ ಚಿಂತನೆಗಳು ಮನಕ್ಕೆ ತಲುಪುವಂತೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಮುಖ್ಯ ಆಗ್ತಾರೆ ಅಂದ್ರೆ ಇನ್ನೊಂದು ಸಂಗತಿ ಹೇಳಿ. ಬಹಳ ಸಮಯ ಆಗಿದೆ, ಪಾಪ ನೀವು ಚಳೀಲಿ. ಇಷ್ಟೊತ್ತಾದ್ರೂ ಕೂಡ ಈ ಸಭೆ ಒಳಗಡೆ ನೀವೆಲ್ಲರೂ ಕೂಡ ಇಷ್ಟು ಗಟ್ಟಿಯಾಗಿ ಕೂತಿದ್ದೀರಿ. ನನಗನ್ಸುತ್ತೆ ಬಾಬಾ ಸಾಹೇಬರ ಅಂಬೇಡ್ಕರ್ರ ಆ ಕನಸು ನಿಮ್ಮೊಳಗಡೆ ಇರೋ ಈ ಸ್ಥಿರತೆಯಿಂದ ಸಾಕಾರಗೊಳ್ತಾ ಇದೆ. ಅಂಬೇಡ್ಕರ್ ಇದನ್ನು ಬಯಸಿದ್ರು. ನನ್ನ ಜನ ಕೇಳುವವರಾಗಬೇಕು. ಜಗತ್ತಿನ ವಿಭಿನ್ನ ಚಿಂತನೆಗಳನ್ನು ಕೇಳುವವರಾಗಬೇಕು. ಅದರ ಬಗ್ಗೆ ಕೂತು ಮಾತಾಡುವಂತವರಾಗಬೇಕು. ಅದನ್ನ ಆ ವಿಚಾರ ವಿನಿಮಯ ಮಾಡುವಂತವರಾಗಬೇಕು. ಅದರ ಕನಸಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಭೀಮಾ ಕೋರೆಗಾಂವ್ ಆಚರಣೆ ಮಾಡ್ತಾ ಇದ್ದೀರಿ. ಭೀಮಾ ಕೋರೆಗಾಂವ್ ಆಚರಣೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಭಿಮಾನದ ಆಚರಣೆಯನ್ನಾಗಿ, ಅದನ್ನ ಒಂದು ವಿಜಯೋತ್ಸವವಾಗಿ, ಈ ನೆಲದ ದಲಿತ ಮಾತ್ರ ಅಲ್ಲ, ಪ್ರತಿಯೊಬ್ಬ ಶೋಷಿತ, ಕೇವಲ ಮಾಹರ್ ಜಾತಿಯವರಲ್ಲ, ಈ ನೆಲದ ಪ್ರತಿಯೊಬ್ಬ ಶೋಷಿತನು ಕೂಡ ಶೋಷಣೆಯ ವಿರುದ್ಧ ನಡೆಸಿದಂತಹ ಸಂಗ್ರಾಮದ ವಿಜಯೋತ್ಸವವನ್ನಾಗಿ ಅದನ್ನು ಆಚರಿಸಬೇಕು ಅಂತ ಕರೆ ಕೊಡ್ತಾರೆ. ಯಾತಕ್ಕಾಗಿ? ಅವತ್ತು ಬಾಜಿರಾವ್ ಪೇಶ್ವೆ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಹೊರಟಿರ್ತಾರೆ. ಯುದ್ಧಕ್ಕೆ ಹೊರಟಾಗ ಸಿದ್ದನಾಕ ಅನ್ನುವಂತ ಒಬ್ಬ ದಲಿತ ಸಮುದಾಯದ ಮಾಹಾರು ಜಾತಿಗೆ ಸೇರಿದಂತಹ ಸಿದ್ದನಾಕ ತನ್ನಿಡೀ ಯುವ ಪಡೆಯನ್ನ ಕರ್ಕೊಂಡು ಬಂದು, ಸಾಕಷ್ಟು ತಾಕತ್ತಿದೆ, ನಮ್ಗಿದ್ರೊಳಗಡೆ ತುಂಬಾ ಅರಿವಿದೆ, ನಾವು ನಿಮ್ ವಿರುದ್ಧ ಯುದ್ಧಕ್ಕೆ ಹೊರಟಿರುವಂತಹ ಪರಂಗಿ ಸೇನೆಯವರನ್ನ ಸೋಲಿಸ್ತೀವಿ ಪ್ರಭುಗಳೇ, ನಮ್ಮನ್ನ ನಿಮ್ ಸೇನೆಯಲ್ಲಿ ನಿಮ್ ಜೊತೆಗೆ ನಿಂತು ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನಮ್ ಬೇಡಿಕೆ ಒಂದೇ. ಏನ್ ಬೇಡಿಕೆ?
ನಮ್ಮನ್ನು ಪ್ರಾಣಿಗಳ ತರ ಅಲ್ಲ, ಮನುಷ್ಯರ ತರ ನೋಡಿ. ನಿಮ್ ಜೊತೆಗೆ ನಮ್ಮನ್ನು ಕೂಡ ಕಾದಾಡೋದಕ್ಕೆ ಜೊತೆಗೆ ಸೇರಿಸ್ಕೊಳ್ಳಿ. ಅವ್ರ ವಿರುದ್ಧ ಯುದ್ಧ ಮಾಡೋ ಸಂದರ್ಭ ಬಂದಾಗ ಮೊದಲು ನಾವು ನಿಂತು ಹೋರಾಟ ಮಾಡ್ತೀವಿ. ನಾವು ಕಡೆ ಉಸಿರಿರುವವರೆಗೂ ಹೋರಾಟ ಮಾಡ್ತೀವಿ. ನಾವೆಲ್ಲ ಹೋದ್ಮೇಲೆ ಬೇಕಾದ್ರೆ ನೀವು ನಿಲ್ಲಿರುವಂತ ಅಷ್ಟರ ಮಟ್ಟಿಗೆ ನಾವು ನಿಲ್ತೀವಿ. ನೀವು ನಮ್ಮ ಹೋರಾಟಕ್ಕೆ ಅವಕಾಶ ಮಾಡ್ತೀವಿ. ಈ ಮಾತನ್ನ ಹೇಳ್ಕೊಂಡು ಅವ್ರ ಹತ್ರ ಹೋದ್ರೆ ಇದೇ ಆ ಮನುಷ್ಯನನ್ನ ಯಾವ ರೀತಿ ಅಪಮಾನಿಸ್ತಾನೆ ಅಂತ ಅಂದ್ರೆ ಬಾಜಿರಾಯ, ಎರಡನೇ ಬಾಜಿರಾಯ, ನೀವು ನಮ್ಮ ಸಮಾನವಾಗಿ ಯುದ್ಧ ಭೂಮಿ ನಿಲ್ತೀರಾ, ನಮ್ಮ ಸಮಾನವಾಗಿ ಹೋರಾಟ ಮಾಡ್ತೀರಾ, ನಿಮ್ಮನ್ನು ಯಾರಾದ್ರೂ ಮುಟ್ಟಿಸ್ಕೊಳ್ತಾರ ಅಂತ ಹೇಳಿ ಅವರು ನಿಂತಿದ್ದ ಸಭೆಯಿಂದ ಅವರನ್ನ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಕುತ್ತಿಗೆ ಹಿಡಿದ ಆಚೆಗೆ ನೋಡಿಸ್ತಾರೆ, ಅಪಮಾನಿಸ್ತಾರೆ. ಅವರು ನಿಂತ ಜಾಗವನ್ನ ಗೋಮೂತ್ರ ಸಿಂಪಡಣೆ ಮಾಡಿ ಶುದ್ಧೀಕರಣ ಮಾಡ್ತಾರೆ. ಇದರ ವಿರುದ್ಧ ನೊಂದ ಜನ ಸಿದ್ಧನಾಥ ಮತ್ತು ಎಲ್ಲ ಯುವ ಸ್ನೇಹಿತರು ಒಟ್ಟಿಗೆ ಸೇರಿ ಇದು ನಮ್ಮ ಸ್ವಾಭಿಮಾನಕ್ಕೆ ಮಾಡಿದಂತಹ ಅಪಮಾನ, ನಮ್ಮ ಹೋರಾಟದ ಕಿಚ್ಚಿಗೆ ಮಾಡಿದಂತಹ ಅಪಮಾನ, ನಮ್ಮ ಜಾತಿಯನ್ನ ಹೆಸರಿಸಿ ನಮ್ಮೊಳಗಡೆ ಇರುವಂತಹ ಶೌರ್ಯ, ಪರಾಕ್ರಮ, ಪೌರುಷವನ್ನ ಧಿಕ್ಕರಿಸ್ತಾ ಇದ್ದಾರಲ್ಲ, ಅದಕ್ಕಾದಂತಹ ಅಪಮಾನ. ನಾವು ಇದರ ವಿರುದ್ಧ ಸಿಡಿದು ಇಳ್ಳೇಬೇಕು ಅಂತ ಹೇಳಿ ಯಾವ ಪರಂಗಿಯವರ ವಿರುದ್ಧ ಹೋರಾಟ ಮಾಡೋಕೆ ತಯಾರಾದ್ರೋ ಅದೇ ಪರಂಗಿಯವರ ಪರವಾಗಿ ಅವರು 1817 ಡಿಸೆಂಬರ್ 31ನೇ ತಾರೀಕು ಕತ್ತಿ ಹಿಡಿದು ನಿಂತರು. ಪಾಪ ದೂರದಿಂದ ಬಂದಿದ್ದಂತ ಪರಂಗಿಯವರು ಇವರನ್ನು ಬಳಸ್ಕೊಂಡು ಈ ಪರಂಗಿಯವರು ಅವರ ಹೆಸರಲ್ಲಿ ಮಾಹಾರ್ ರೆಜಿಮೆಂಟ್ ಅಂತ ಹೇಳಿ ಒಂದು ರೆಜಿಮೆಂಟ್ ಅನ್ನ ಕಟ್ಟಿದ್ರು. ಆ ರೆಜಿಮೆಂಟ್ ಅಲ್ಲಿ ನಿಂತ ಸಿದ್ಧನಾಥ ಮತ್ತು ಅವನ್ನೆಲ್ಲ ಸೇರಿಪಡೆ ಒಟ್ಟಿಗೆ ನಿಂತು ಆ ಭೀಮಾ ಕೊರೆಗಾಂವ್ ಸಂಗ್ರಾಮದಲ್ಲಿ ಯಾವ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರು ಅಂತಂದ್ರೆ ಬಾಜಿರಾಯನ ಈ ಸೇನೆ ಧೂಳೀಪಟವಾಯ್ತು, ನೆಲ ಕಚ್ಚಿತು, ಸೋತು ಸುಣ್ಣವಾದರು. ಆ ಎಲ್ಲ ಮಾಹರ್ ಜಾತಿಯ ಯುವಕರು ತಮ್ಮ ಕೈಯೊಳಗಡೆ ಇದ್ದಂತಹ ಖಡ್ಗವನ್ನ ಆಕಾಶ ಎತ್ತರಕ್ಕೆ ತೋರಿಸ್ತಾ ಪಕ್ಕದಲ್ಲೇ ಇದ್ದಂತಹ ಭೀಮಾ ನದಿಯಲ್ಲಿ ಮುಳುಗಿ ಮೇಲೆದ್ದು ಜೈ ಭೀಮ್, ಜೈ ಜೈ ಭೀಮ್ ಅನ್ನುವ ಘೋಷಣೆಯನ್ನ ದಿಟ್ಟಲೆಗಳು ಅಲವಡಿಸುವಂತೆ ಕೂಗಿದ್ರು. ಅವರ ಒಳಗಡೆ ಇದ್ದಂತ ಕಿಚ್ಚನ್ನ ಇಡೀ ಸಮಾಜದ ಮುಂದೆ ತೋರಿಸಿ ಹೇಳಿದ್ರು. ಅವರು ಹೇಳಿದ್ದೇನು ಅಂದ್ರೆ ಇದು ಸ್ವಾಭಿಮಾನದ ಗೆಲುವು, ಸ್ವಾಭಿಮಾನದ ವಿಜಯೋತ್ಸವ, ಜಾತಿ ವ್ಯವಸ್ಥೆಯ ವಿರುದ್ಧ ನಮ್ಮೊಳಗಡೆ ಇರುವಂತಹ ಸ್ವಾಭಿಮಾನದ ವಿಜಯೋತ್ಸವ ಅಂತ ಹೇಳಿ ಅವರೆಲ್ಲರೂ ಕೂಡ ಸಂಭ್ರಮ ಪಟ್ಟರು. ಬಂಧುಗಳೇ, ತಾಯಿ ತಂದೆಯರೇ, ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಹಾಗಾದ್ರೆ ಏನ್ ಕಲಿಸೋದು? ಕತ್ತಿ ಗುರಾಣಿ ಹಿಡಿದು ರಕ್ತ ಚೆಲ್ಲಿ ರಕ್ತ ಕ್ರಾಂತಿ ಮಾಡುವ ಕಾಲ ಹೋಗಿದೆ. ನಿಮ್ಮ ಮಕ್ಕಳಿಗೆ ಎಂದಿಗೂ ಕೂಡ ಹೇಳಬೇಡಿ ಕಲ್ಲು ಹಿಡ್ಕೊಳ್ರೋ, ಕತ್ತಿ ಹಿಡ್ಕೊಳ್ರೋ, ಬೇಡ. ನಿಮ್ಮ ಮಕ್ಕಳ ಕೈಗೆ ಎಂದೂ ಅದನ್ನು ಕೊಡಬೇಡಿ. ಆ ಕಾಲ ಹೋಯ್ತು. 1818ರಲ್ಲಿ ಅದರ ಅನಿವಾರ್ಯತೆ ಇತ್ತು. ಅವ್ರು ಹೇಳಿದ್ರು ನಿಮ್ಮ ಮಕ್ಕಳ ಕೈಗೆ ಇವತ್ತೇನು ಕೊಡಬೇಕು ಅಂದ್ರೆ ಪುಸ್ತಕವನ್ನು ಕೊಡಬೇಕು. ನಿಮ್ಮ ಮಕ್ಕಳು ಹೇಳಬೇಕು, ಮಗ 5000 ವರ್ಷಗಳ ಕಾಲ ಈ ಪುಸ್ತಕ ನಮಗೆ ಮುಟ್ಟಕ್ಕೆ ಬಿಟ್ಟಿರ್ಲಿಲ್ಲ ಕಣಪ್ಪ. 75 ವರ್ಷದ ಹಿಂದೆ ನಮ್ಗೆ ಈ ಪುಸ್ತಕ ಮುಟ್ಟಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀನು ಓದು, ನೀನು ವಿಚಾರವಂತನಾಗು, ಚಿಂತನಾಶೀಲನಾಗು, ಹೋರಾಟಗಾರನಾಗು, ಪ್ರಾಮಾಣಿಕನಾಗು, ಸತ್ಯವಂತನಾಗು, ಸುಗುಣಶೀಲನಾಗು, ಒಳ್ಳೆ ಕ್ಯಾರೆಕ್ಟರ್, ಗುಡ್ ಕ್ಯಾರೆಕ್ಟರ್. ಯು ಆರ್ ರೆಸ್ಪೆಕ್ಟೆಡ್ ಬೈ ಯುವರ್ ಕ್ಯಾರೆಕ್ಟರ್. ಹುಡುಕ ಆಗಬೇಡ. ಪಕ್ಕದಲ್ಲಿದ್ದವರು ಕುಡಿಸ್ತಾರ, ಅವ್ರು ಕುಡಿಯಲ್ಲ. ನಿಜ. ಪಾಪ ಪಕ್ಕದಲ್ಲಿದ್ದವ್ರು ಅಮಾಯಕರಿಗೆಲ್ಲ ಅವರೇ ಗ್ಲಾಸ್ಗೆ ಹಾಕ್ತಾರೆ, ಅವ್ರು ಕುಡಿಯಲ್ಲ.